ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಈಗ ನೋಡಿ ಟೈಮ್ 6 ಗಂಟೆ 4 ನಿಮಿಷ. ಆಚೆ ಕಡೆ ಬಂದು ನೋಡಿದ್ರೆ ನೋಡಿ ಆ ವ್ಯೂ ಎಷ್ಟು ಚೆಂದ ಇದೆ. ಫುಲ್ಲು ಮಂಜು, ಜನ ಕೂಡ ಕಾಣಲ್ಲ ಮಂಜಿನಲ್ಲಿ, ಅಷ್ಟು ಮಂಜು. ತುಂಬ ಚೆನ್ನಾಗಿತ್ತು ವ್ಯೂ ಅಂತಂದ್ಬಿಟ್ಟು ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡಿದೆ. ನೋಡಿ ಎಷ್ಟು ಮಂಜಿದೆ ಇಲ್ಲಿ ನೋಡಿದ್ರು. ಮತ್ತು ಕ್ಯಾಪ್ಚರ್ ಮಾಡಿಕೊಂಡು ಒಳಗಡೆ ಬಂದು ಸ್ವಲ್ಪ ಟೀ ಮಾಡಿ ಎಲ್ಲರಿಗೂ ಟೀ ಕುಡಿದ್ವಿ. ಮತ್ತು ಟಿಫನ್ಗೆ ಚಟ್ನಿ ಮಾಡಿ ಪಲಾವ್ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ಕಡಲೆ ಬೀಜ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಸ್ವಲ್ಪ ಪುದೀನ ಹಂಗೆ ಬಿಸಿಗೆ ಉರಿ ಸ್ವಲ್ಪ ಫ್ರೈ ಮಾಡಿಕೊಂಡೆ, ಚಟ್ನಿ ಮಾಡಿದೆ. ಅದಾದಮೇಲೆ ಪಲಾವ್ಗೆ ಸ್ವಲ್ಪ ನಾನು ಮಸಾಲೆ ರುಬ್ಬಿ ಮಾಡಿದೆ ಈ ಸಲ. ಸೊ ಎಲ್ಲ ತರಕಾರಿಗಳು ಹಾಕಿ ಸ್ವಲ್ಪ ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಮಸಾಲೆ, ಇದಕ್ಕೆ ನಾನು ಒಂಚೂರು ಎಕ್ಸ್ಟ್ರಾ ಧನಿಯಾ ಪುಡಿ ಆ್ಯಡ್ ಮಾಡಿದೆ. ನಾನು ಈ ಮಸಾಲೆ ಸಾಂಬಾರು ಮಾಡ್ತಾರಲ್ಲ ಆ ಥರ ಫ್ಲೇವರ್ ಬರುತ್ತೆ ಅದು. ಅದೇ ಮಾಡಾದಮೇಲೆ ನೀರು ಬಂತು. ನಾವು ದಿನ 8 ಗಂಟೆಗೆ ನಮ್ಮೂರಲ್ಲಿ ನೀರು ಬರುತ್ತೆ. ಸೊ ಆವಾಗ ಅಡುಗೆಗೆ ಈ ನೀರನ್ನೇ ನಾವು ಯೂಸ್ ಮಾಡ್ತೀವಿ. ಕುಡಿಯೋದಕ್ಕೆ ಫಿಲ್ಟ್ರ್ ನೀರು ಇರುತ್ತೆ. ಸೊ ಬನ್ನಿ ಇವತ್ತು ನಮ್ಮ ಮಿನಿ ಗಾರ್ಡನ್ನಲ್ಲಿ ಏನೇನು ಗಿಡಗಳಿದೆ ಅಂತ ತೋರಿಸ್ತೀನಿ. ಇದು ಅಣ್ಣೆ ಸೊಪ್ಪು, ಇವಾಗ ಚಿಕ್ಕ ಚಿಕ್ಕ ಸ್ಯಾಪ್ಲಿಂಗ್ಸ್ ಬರ್ತಾ ಇದೆ. ಇದರ ಪಕ್ಕದಲ್ಲೇ ಈರುಳ್ಳಿನ ಹಾಕಿದ್ದಾರೆ. ಈರುಳ್ಳಿನೂ ಒಂದು 5-6 ಹಾಕಿದ್ರು. ತುಂಬ ಚೆನ್ನಾಗಿದೆ. ಇದು 2 ಮಾತ್ರನೇ ಸ್ವಲ್ಪ ದೊಡ್ಡದಾಗಿ ಬೆಳೆದಿದೆ, ಇನ್ನೆಲ್ಲ ಚಿಕ್ಕ ಚಿಕ್ಕವು. ಅದಿನ್ನೂ ರೆಡಿ ಆಗಿಲ್ಲ. ಇವಾಗ ಬೇಕಾದರೆ ಇದನ್ನು ಕಿತ್ತು ನಾವು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟು ಇದ್ರ ಪಕ್ಕ ಚಕ್ಕೋತ ಸೊಪ್ಪು, ನಾವು ಮಸೊಪ್ಪಿಗೆ ಯೂಸ್ ಮಾಡ್ತೀವಲ್ವ ಚಕ್ಕೋತ ಸೊಪ್ಪು, ಅದೇ ಇದು. ಇದೆಲ್ಲ ಕಟ್ ಮಾಡಿದ್ದಾರೆ. ಇದು ಖರ್ಜೂರ ಗಿಡ ಅಂತೆ. 2 ಖರ್ಜೂರ ಗಿಡ ಇಡಬೇಕಂತೆ. ಸೊ ಈ ಕಡೆ ಒಂದು ಇಟ್ಟಿದ್ದಾರೆ, ಆ ಕಡೆ ಕಂಬದ ಕಡೆ ಇನ್ನೊಂದು ಇಟ್ಟಿದ್ದಾರೆ. ಸೊ ನಮ್ಮ ಮಿನಿ ಗಾರ್ಡನ್ನಲ್ಲಿ ದಂಟಿನ ಸೊಪ್ಪು ಕೂಡ ಇದೆ. ಅಣ್ಣೆ ಸೊಪ್ಪು, ದಂಟಿನ ಸೊಪ್ಪು, ಚಕ್ಕೋತ ಸೊಪ್ಪು ಹಾಕಿದ್ದಾರೆ. ತುಂಬ ಚೆನ್ನಾಗಿತ್ತು ವ್ಯೂ. ಆ ಮಿನಿ ಗಾರ್ಡನಲ್ಲಿ ಎಷ್ಟೆಲ್ಲ ಇಟ್ಟಿದ್ದಾರೆ, ಚಿಕ್ಕ ಜಾಗದಲ್ಲಿ ಎಷ್ಟೆಲ್ಲ ಬೆಳೆಸಿದ್ದಾರೆ. ಸೊ ಇದು ಚಕ್ಕೋತ ಸೊಪ್ಪಿನ ಸೀಡ್ಸ್. ನೋಡಿ ಎಷ್ಟೊಂದು ಸೀಡ್ಸ್ ಇದೆ. ಇದರ ಪಕ್ಕದಲ್ಲೇ ಅಣ್ಣೆ ಸೊಪ್ಪು ಇನ್ನೂ ಸ್ವಲ್ಪ ಹಾಕಿದ್ರು. ನಮ್ಮ ಕಡೆ ನಾವು ಮಸೊಪ್ಪಿಗೆ ಇದನ್ನು ಯೂಸ್ ಮಾಡ್ತೀವಿ. ಬೆಂಗಳೂರಲ್ಲಿ ಮೆಂತ್ಯ ಸೊಪ್ಪು, ಚಕ್ಕೋತ ಸೊಪ್ಪು, ಪಾಲಕ್ ಸೊಪ್ಪು ಇದೆಲ್ಲ ಯೂಸ್ ಮಾಡ್ತಾರಲ್ಲ, ಇಲ್ಲಿ ಅವೆರಡು ಸಿಗಲ್ಲ. ಹಾಗಾಗಿ ಇದರ ಜೊತೆಗೆ ಅಣ್ಣೆ ಸೊಪ್ಪು ಹಾಕಿ ಸೊಪ್ಪು ಸಾರು ಮಾಡ್ತೀವಿ. ಸೊ ಇಲ್ಲಿ ಬದನೆಕಾಯಿ ಗಿಡ ತುಂಬ ಬದನೆಕಾಯಿಗಳನ್ನ ಬಿಟ್ಟಿತ್ತು. ತುಂಬ ದೊಡ್ಡದಾಗಿದೆ. ಇರೋದು 2 ಗಿಡ, ತುಂಬ ದೊಡ್ಡದಾಗಿದೆ. ಸೊ ಇದು ನಿಮಗೆ ಗೊತ್ತಿರುತ್ತೆ, ಈ ರೋಜಾ ಹೂವಿನ ಜೊತೆ ಕಟ್ತಾರೆ. ಅದರ ಹೆಸರು ಗೊತ್ತಿಲ್ಲ. ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ಹೆಸರು. ಸೊ ಅದೇ ರೀತಿ ಇಲ್ಲಿ ಪುದೀನ ಸೊಪ್ಪು ಕೂಡ ಇಟ್ಟಿದ್ದಾರೆ ಕ್ರೇಟಲ್ಲಿ. ಆ ಪುದೀನ ಸೊಪ್ಪಿನ ಪಕ್ಕ ಒಂದು ಚಿಕ್ಕದು ಮಲ್ಲಿಗೆ ಗಿಡ, ಅದು ಚಿಕ್ಕದು. ಅದರ ಪಕ್ಕ ಈ ಕಡೆ ಮೆಣಸಿನ್ಕಾಯಿ ಗಿಡಗಳು, ಮತ್ತು ಅದರ ಪಕ್ಕ ಕನಕಾಂಬರ ಗಿಡಗಳು ಮತ್ತು ಮೆಣಸಿನ್ಕಾಯಿ ಗಿಡಗಳು ತುಂಬ ಜಾಸ್ತಿ ಇದೆ ಈ ಮಿನಿ ಗಾರ್ಡನ್ನಲ್ಲಿ. ಇದೆಲ್ಲ ಅತ್ತೆ ಹಾಕಿರೋದೆ. ಅಲೋವೆರಾ ಮತ್ತು ಕೈಯಲ್ಲಿ ಏನು ಗಿಡ ನೆಟ್ಟರು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅಲ್ಲಿ ತುಳಸಿ ಗಿಡ ನೋಡಿರಬೇಕು ನೀವು, ನಾನು ಫಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ. ತುಳಸಿ ಗಿಡ ಕೂಡ ತುಂಬ ಗುಬುರಾಗಿ ಬೆಳೆದಿದೆ. 2 ತುಳಸಿ ಗಿಡ ಕೂಡ ತುಂಬ ಗುಬುರಾಗಿ ಬೆಳೆದಿದೆ. ಇದರ ಪಕ್ಕನೇ ಅಲೋವೆರಾ ಇದೆ. ಅಲೋವೆರಾ ಪಕ್ಕ ಕನಕಾಂಬರ ಗಿಡ. ಈ ಫ್ಲವರ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ದೇವ್ರ ಫೋಟೋಗಳಿಗೆಲ್ಲ ಅಲಂಕಾರಕ್ಕಿಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದರ ಹೆಸರು ಗೊತ್ತಿಲ್ಲ. ಮತ್ತು ಇದು ಇಟ್ಟಿದ್ದಾರೆ. ಇದರ ಹೆಸರು ಏನೋ ಹೇಳಿದ್ರು, ಮರ್ತು ಬಿಟ್ಟಿದ್ದೀನಿ. ಯಾರಿಗಾದರೂ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಅದರ ಹೆಸರು ಏನು ಅಂತ. ಮೆಣಸಿನ್ಕಾಯಿ ಗಿಡಗಳು, ಇದು ಕೂಡ ಕನಕಾಂಬರ ಗಿಡ. ಅದು ಪುಟ್ಟ ಜಾಗದಲ್ಲಿ ಇಷ್ಟೆಲ್ಲ ಗಿಡಗಳನ್ನು ಹಾಕಿದ್ದಾರೆ. ಇಷ್ಟು ಗಿಡಗಳಿದೆ ಅಂದರೆ ಕರಿಬೇವಿನ ಗಿಡ ಇರಲೇಬೇಕಲ್ವ.
ಅದಕ್ಕೆ ಕನಕಾಂಬರ ಗಿಡದ ಪಕ್ಕ ಕರಿಬೇವಿನ ಗಿಡ ಕೂಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಆವಾಗ ತಾನೇ ಗಿಡಗಳಿಗೆಲ್ಲ ನೀರು ಹಾಕಿದ್ರು, ಅದಕ್ಕೆ ಎಲ್ಲ ವಿಡಿಯೋದಲ್ಲಿ ಎಲ್ಲ ಗಿಡಗಳ ಮೇಲೇನೂ ನಿಮಗೆ ನೀರು ಕಾಣಿಸ್ತಾ ಇದೆ. ಸೊ ಕನಕಾಂಬರ ಗಿಡ ಮತ್ತು ಇದ್ರ ಪಕ್ಕನೇ ದಾಸವಾಳ ಗಿಡ ಇದೆ. ಒಂದು ರೆಡ್ ಕಲರ್ ದಾಸವಾಳ, ಇನ್ನೊಂದು ಬಿಸ್ಕೆಟ್ ಕಲರ್ದು ದಾಸವಾಳ. ಇದೆಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡಿ ಅಲಸಂದಿ ಕಾಳು ಸಾರು ಮಾಡಿದ್ದೆ. ಮತ್ತು ತೋಟಕ್ಕೆ ಹೋಗಿದ್ವಿ. ಅಲ್ಲಿ ಏನೇನು ಗಿಡಗಳಿದೆ, ಏನೇನು ಮರಗಳಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.